ಅವರ ಕರಗಳಲ್ಲಿ ಇಡೋದು. ನೀವು ದೇವರ ಹತ್ತಿರ ಇರುವಂಥ ಸಂತರು, ನೀವು ನನ್ನ ಮೊರೆಯನ್ನು ದೇವರಲ್ಲಿ ಅರ್ಪಿಸಿ ನನಗೆ ಬೇಕಾದ ವರದಾನವನ್ನು ಇದೀಗಲೇ ಕೊಡಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸಿದಾಗ ಈ ಪವಾಡ ಪುರುಷರು ಅದನ್ನು ನೆರವೇರಿಸಿಕೊಡ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಬೋಧಕರಾಗಿ, ಗುಣಪಡಿಸುವ ವ್ಯಕ್ತಿಯಾಗಿ, ಸತ್ತವರನ್ನು ಎಬ್ಬಿಸಿ ಮಾತನಾಡಿಸಿದಂಥ ವ್ಯಕ್ತಿಯಾಗಿ, ಎಲ್ಲ ರೋಗಗಳಿಂದ ಬಿಡುಗಡೆ ನೀಡುವಂಥ ಒಂದು ಸಂತರಾಗಿ ಅವರ ಮಧ್ಯಸ್ಥಿಕೆಯ ಮುಖಾಂತರ ನಮಗೂ ಸಹ ಈ ವರದಾನ ಲಭಿಸಲಿ. ನಾವು ಸಹ ದೇವರ ವಾಕ್ಯವನ್ನು ಆಲಿಸುವಂಥ ವ್ಯಕ್ತಿಗಳಾಗಿ ನಾವು ಬದಲಾಗೋಣ. ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡೋಣ. ದೇವರು ನಮ್ಮನ್ನು ಮುನ್ನಡೆಸುವರು, ನಮ್ಮ ಜೀವನದಲ್ಲೂ ಅದ್ಭುತಗಳನ್ನು ಮಾಡುವರು. ಆಮೇಲೆ ಎದ್ದು ನಿಂತು ನಮ್ಮ ವಿಶ್ವಾಸ ವ್ಯಕ್ತಪಡಿಸೋಣ. ಸ್ವರ್ಗವನ್ನು ಸಮಾಧಿ ಮಾಡಲ್ಪಟ್ಟರು. ಪಾತಾಳದಲ್ಲಿ ಮೂರನೇ ನಾಮದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮ ಪರಿಪಾಲನ ಸಭೆಯನ್ನು ಸಂತರ ನಿಯಮತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡು ನಾವೆಲ್ಲಿ ಒಂದಾಗಿ ನೆರೆದಿದ್ದೇವೆ. ಅವರು ಆಲಿಸಲು ಯೋಗ್ಯವಾದಂತಹ ಪ್ರಾರ್ಥನೆಗಳನ್ನು ನಮ್ಮಲ್ಲಿ ಪ್ರೇರೇಪಿಸಲಿ ಎಂದು ಯಾಚಿಸೋಣ. ಪ್ರೇರೇಪಿತರಾಗಿ ಲೋಕದ ಕುಂದುಕೊರತೆಗಳನ್ನು ಎತ್ತಿ ತೋರುತ್ತಾ ಅವುಗಳನ್ನು ನಿರ್ಮೂಲನಕ್ಕಾಗಿ ಹೋರಾಡುವಂತೆ ಪ್ರಾರ್ಥಿಸೋಣ. ರಾಜಕಾರಣಿಗಳು ಮತ್ತು ಪರಿಪಾಲಕರು ಆಯಾ ದೇಶದ ಮತ್ತು ಸಂವಿಧಾನವನ್ನು ಗೌರವಿಸಿ ಅನುಷ್ಠಾನಕ್ಕೆ ತಂದು ಭಗವಂತನ ಪ್ರಸನ್ನತೆಯನ್ನು ಇಹಲಂತೆ ಪ್ರಾರ್ಥಿಸಿ. ಸುಖಭೋಗವನ್ನು ಬೆನ್ನತ್ತೆ ಕ್ರಿಸ್ತನ ಸತ್ಯ ಸಂದೇಶವನ್ನು ಆಳವಾಗಿ ಅರಿತು ಜಗತ್ತಿಗೆ ಜ್ಯೋತಿಯನ್ನು ಪುನಃಸ್ಥಾಪಿಸುವಂತೆ ದೇವರು ಅವರನ್ನು ಪರಿವರ್ತನೆಗೊಳಿಸಲು